ಶಾಶ್ವತ ನೀರಾವರಿ ಯೋಜನೆ ರೂಪಿಸಿ ನನ್ನ ಹುಟ್ಟಿದ ದಿನವನ್ನು ನೀರಾವರಿ ಹಕ್ಕು ಒತ್ತಾಯ ದಿನವಾಗಿ ಆಚರಣೆ ಮಾಡಿ. ಬಯಲು ಸೀಮೆಯ ಜಿಲ್ಲೆಗಳ ರೈತರಿಗೆ ಶಾಶ್ವತ ನೀರಾವರಿ ಯೋಜನೆ ರೂಪಿಸಿ ಎಂಬ ಸಂಕಲ್ಪದೊಂದಿಗೆ ನನ್ನ ಹುಟ್ಟಿದ ದಿನವನ್ನು ನೀರಾವರಿ ಹಕ್ಕು ಒತ್ತಾಯ ದಿನವಾಗಿ ಆಚರಣೆ ಮಾಡಿ. ಸರ್ಕಾರಕ್ಕೆ ನೀರಿನ ಮಹತ್ವವನ್ನು ಜಾಗೃತಿಗೊಳಿಸಿದರ ಪರಿಣಾಮ ಅಪ್ಪರ ಭದ್ರಾ ಹಾಗೂ ಎತ್ತಿನಹೊಳೆ ನೀರಾವರಿ ಯೋಜನೆಗಳು ಅನುಷ್ಠಾನಗೊಳ್ಳಲು ಶ್ರೀಗಳ ಹೋರಾಟವೇ ಪ್ರೇರಣೆ. ಅಲ್ಲದೆ ಶಿರಾ ಭಾಗದ ನೂರಾರು ಗ್ರಾಮಗಳ ಕುಡಿಯುವ ನೀರಿನ ಬವಣೆ ನೀಗಿಸುವ ನಿಟ್ಟಿನಲ್ಲಿ ಹೇಮಾವತಿ ನೀರನ್ನು ಮದಲೂರು ಕೆರೆಗೆ ಹರಿಸಲು ಸಹ ನಂಜಾವಧೂತ ಶ್ರೀಗಳ ಹೋರಾಟವೇ ಪ್ರೇರಣೆ ಎಂದು ಮಾಜಿ ಶಾಸಕ ಡಾಕ್ಟರ್ ಸಿಎಂ ರಾಜೇಶ್ ಗೌಡ ಹೇಳಿಕೆ ನೀಡಿದ್ದಾರೆ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದಲ್ಲಿ ಭಾನುವಾರ ನಡೆದ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳ 45ನೇ ಜನ್ಮ ಜಯಂತಿ ಹಾಗೂ ನೀರಾವರಿ ಹಕ್ಕು ಒತ್ತಾಯ ದಿನ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ನಾಡಿನ ಸಾಂಸ್ಕೃತಿಕ ಪರಂಪರೆ ಉಳಿಸಿ ಬೆಳೆಸುವಲ್ಲಿ ಶ್ರೀ ಮಠದ ಪಾತ್ರ ಅತ್ಯಮೂಲ್ಯ. ಶ್ರೀಗಳ ನೀರಾವರಿ ಹೋರಾಟ ಹಾಗೂ ರೈತರ ಪರ ಕಾಳಜಿ ನಂಜಾವಧೂತ ಶ್ರೀಗಳ ಸಾಮಾಜಿಕ ಕಳಕಳಿಯನ್ನು ಸಾಕ್ಷೀಕರಿಸುತ್ತದೆ ಎಂದರು. ಭಕ್ತರಿಂದ ಗುರುವಂದನೆ ಸ್ವೀಕರಿಸಿ ಮಾತನಾಡಿದ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿ, ಕೈಗಾರಿಕೆಗಳ ಸ್ಥಾಪನೆ ನೆಪದಲ್ಲಿ ಸರ್ಕಾರ ಬಡ ರೈತರ ಭೂಮಿ ಕಸಿದುಕೊಳ್ಳುತ್ತಿದೆ. ಭೂಮಿ ಕಳೆದುಕೊಂಡ ರೈತರಿಗೆ ಬೇರೆ ಕಡೆ 10 ಎಕರೆ ಜಮೀನು ನೀಡುವಂತ ನಿಯಮಗಳನ್ನು ಸರ್ಕಾರ ರೂಪಿಸಬೇಕು. ಆಗ ಮಾತ್ರ ರೈತ ಉಳಿಯಲು ಸಾಧ್ಯ. ಅಲ್ಲದೆ ರೈತ ಬೆಳೆದಂತ ಬೆಳೆಗೆ ಸೂಕ್ತ ಬೆಲೆ ಮತ್ತು ಮಾರುಕಟ್ಟೆ ಕಲ್ಪಿಸಬೇಕು. ಇದಲ್ಲದೆ ಅಲ್ಪ ಪ್ರಮಾಣದ ನೀರಿನಲ್ಲಿ ಯಾವ ರೀತಿ ಬೆಳೆ ಬೆಳೆಯಬೇಕು ಎಂಬ ಕೃಷಿ ನೀತಿಯನ್ನು ರೂಪಿಸಿ ರೈತರ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡಬೇಕು. ಮಧ್ಯ ಕರ್ನಾಟಕದ ಜಿಲ್ಲೆಗಳ ಪಾಲಿಗೆ ವರದಾನವಾಗಿರುವ ಅಪ್ಪರ ಭದ್ರಾ ಮತ್ತು ಎತ್ತಿನಹೊಳೆ ನೀರಾವರಿ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಿ ರೈತರಿಗೆ ನೀರು ಕೊಡುವಂತಹ ಕೆಲಸ ಸರ್ಕಾರ ಮಾಡಬೇಕಿದೆ. ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ, ತಮಿಳುನಾಡು ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಸಮನ್ವಯತೆ ಮೂಡಿಸಿ ಯೋಜನೆ ಅನುಷ್ಠಾನಗೊಳಿಸಿದರೆ ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ಶಾಶ್ವತವಾಗಿ ನೀಗಲಿದೆ. ಈ ನಿಟ್ಟಿನಲ್ಲಿ ಹೆಚ್ಚು ಕ್ರಿಯಾಶೀಲರಾಗಿ ಸರ್ಕಾರಗಳು ಕೆಲಸ ಮಾಡಬೇಕಿದೆ. ಶ್ರೀಮಠ ಎಂಥ ಸಮಸ್ಯೆ ಬಂದರೂ ಎದುರಿಸಲು ಶಕ್ತವಾಗಿದ್ದು, ಶ್ರೀ ಓಂಕಾರೇಶ್ವರ ಸ್ವಾಮಿ ನಮಗೆ ಸಮಸ್ಯೆ ಪರಿಹರಿಸಿಕೊಳ್ಳುವಂತಹ ಶಕ್ತಿ ನೀಡಿದ್ದಾನೆ ಎಂದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ, ಸಂಸ್ಕೃತಿ ವೈಚಾರಿಕತೆ ಕಾಪಾಡಿ ರೈತರ ಕಷ್ಟಗಳಿಗೆ ಸ್ಪಂದಿಸಿ ಹೋರಾಟ ಮಾಡುವ ಶ್ರೀಗಳ ಇಚ್ಛಾಶಕ್ತಿ ಇತರೆ ಹೋರಾಟಗಾರರಿಗೆ ಪ್ರೇರಣೆ. ಶ್ರೀಗಳ 25 ವರ್ಷಗಳ ನೀರಾವರಿ ಹೋರಾಟ ಫಲ ನೀಡಿದ್ದು, ಇದರ ಪರಿಣಾಮ ಹೇಮಾವತಿ ನೀರು ಮದಲೂರು ಕೆರೆಗೆ ಹರಿಯಲು ಸಾಧ್ಯವಾಗುವುದರ ಜೊತೆಗೆ ಅಪ್ಪರ ಭದ್ರಾ ಮತ್ತು ಎತ್ತಿನಹೊಳೆ ನೀರಾವರಿ ಯೋಜನೆಗಳು ರೂಪುಗೊಳ್ಳಲು ಸಾಧ್ಯವಾಯಿತು. ಭಕ್ತರ ಒತ್ತಾಸೆಯಂತೆ ಮುಂದಿನ ವರ್ಷ ಶ್ರೀಗಳ 46ನೇ ವರ್ಧಂತಿ ಮಹೋತ್ಸವ ಶಿರಾ ನಗರದಲ್ಲಿ ವಿಶೇಷ ರೀತಿಯಲ್ಲಿ ವೈಭವಯುತವಾಗಿ ಆಚರಣೆ ಮಾಡುವ ಸಂಕಲ್ಪ ಮಾಡಿದ್ದೇವೆ. ಒಕ್ಕಲಿಗ ಸಮುದಾಯ ಸಂಕಷ್ಟದಲ್ಲಿದ್ದಾಗ ರಾಜ್ಯದಲ್ಲಿ ಗಮನ ಸೆಳೆಯುವ ಹೋರಾಟ ಮಾಡಿದ ಶ್ರೀಗಳು ಒಕ್ಕಲಿಗರ ಆಶಾಕಿರಣ ಎಂದರು. ಜೆಡಿಎಸ್ ಹಿರಿಯ ಮುಖಂಡ ಆರ್ ಉಗ್ರೇಶ್ ಮಾತನಾಡಿ, ಅನ್ನದಾತನ ಬದುಕು ಬಂಗಾರ ಮಾಡಬೇಕೆಂಬ ದೃಢ ಸಂಕಲ್ಪದೊಂದಿಗೆ ತಮ್ಮ ಜನ್ಮದಿನವನ್ನೇ ನೀರಾವರಿ ಹಕ್ಕು ಒತ್ತಾಯ ದಿನವಾಗಿ ಆಚರಣೆ ಮಾಡುವ ಶ್ರೀಗಳ ಜನಪರ ಕಾಳಜಿ ಮತ್ತು ಇಚ್ಛಾಶಕ್ತಿ ಜನ ಮೆಚ್ಚುವಂತದ್ದು. ನಂಜಾವಧೂತ ಶ್ರೀಗಳು ಶತಾಯುಷಿಯಾಗಲಿ ಎಂದರು. ಈ ಸಂದರ್ಭದಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ, ಮಾಜಿ ಸಂಸದ ಬಿಎನ್ ಚಂದ್ರಪ್ಪ, ಜೆಡಿಎಸ್ ಮುಖಂಡ ರವೀಂದ್ರಪ್ಪ, ಯಶೋಧರ, ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಚಂಗಾವರ ಮಾರಣ್ಣ, ಸಮಾಜ ಸೇವಕ ಖ್ಯಾತಿಕುಂಟೆ ತಿಪ್ಪೇಸ್ವಾಮಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಸ್ ರಾಮಕೃಷ್ಣ, ಶಿರಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಆರ್ ಮಂಜುನಾಥ್, ಹಂದಿಕುಂಟೆ ರವಿ, ಶಶಿಧರ ಗೌಡ, ಶಿವಪ್ರಸಾದ್, ಮದಲೂರು ನರಸಿಂಹಮೂರ್ತಿ, ಖ್ಯಾತ ಪ್ರಸೂತಿ ತಜ್ಞ ಆರ್ಡಿಎಂ ಗೌಡ, ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ಮುದ್ದುರಂಗಪ್ಪ, ಕೇಂದ್ರ ಒಕ್ಕಲಿಗರ ಸಂಘದ ನಿರ್ದೇಶಕ ಹನುಮಂತರಾಯಪ್ಪ, ನಿವೃತ್ತ ಸಿಇಒ ಗೋವಿಂದರಾಜು, ಕಾಂಗ್ರೆಸ್ ಮುಖಂಡ ರಾಮಕೃಷ್ಣ, ಟಾಪ್ ಮಾಜಿ ಸದಸ್ಯ ಕೆಎಂ ಶ್ರೀನಿವಾಸ್, ನಾರಾಯಣ ಆಚಾರ್ಯ, ಲಕ್ಕನಹಳ್ಳಿ ಮಂಜುನಾಥ್ ಸೇರಿದಂತೆ ನೂರಾರು ಭಕ್ತರು ಗುರುಗಳು ಗುರು ನಮನ ಸಲ್ಲಿಸಿದರು. ಕೆಜಿ ಮಾವನನ್ನು ಬೆಳೆದು ಬಿಟ್ಟಿದ್ದಾನ ಅವನು. ಇಲ್ಲಿ ಮಾರ್ಕೆಟ್ ಇಲ್ಲ, ಇಲ್ಲಿ 100 ರೂಪಾಯಿ ಕೊಂಡ್ಕೊಳ್ಳೋದೇ ಕಷ್ಟ. ಇನ್ನು 2 ಲಕ್ಷ ಕೊಂಡು ತಿನ್ನೋರು ಯಾರು? ಅದಕ್ಕೇನು ಮಾಡಬೇಕು ಮಾರುಕಟ್ಟೆ? ನಿನ್ನೆ ಯಾರೋ ಒಬ್ಬ ರೈತ ಹೇಳ್ತಿದ್ದ, ಇದು ಗಂಧಕ್ಕಿನ ಬೆಳೆ ಬಾಳುತ್ತೆ ಆಗ್ರಾ ಅಂತ. ಇದು
ರಕ್ತಚಂದನಕ್ಕಿಂತ ಬೆಳೆ ಬಾಳುತ್ತೆ. ಅದಕ್ಕೆ ಮಾರ್ಕೆಟ್ ಎಲ್ಲಿ? ರೈತ ಏನು ಬೇಕಾದ್ರೂ ಬೆಳಿಲಿಕ್ಕೆ ತಯಾರಿದ್ದಾನೆ, ಅವನಿಗೆ ನೀವು ಮಾರುಕಟ್ಟೆಯಲ್ಲಿ ಒದಗಿಸ್ತಾ ಇದ್ದೀರಿ. ಇದಾಗಬೇಕು. ಹಾಗಾಗಿ ನಾವು ಹೇಳುವಂಥದ್ದು, ನೀವು ಯಾವುದೇ ನೀರಾವರಿ ಯೋಜನೆಗಳನ್ನು ಮಾಡಿ ದೂರದೃಷ್ಟಿ ಇಟ್ಕೊಂಡು ಮಾಡಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿ. ಈಗ ಮೇಕೆದಾಟು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು, ನಮಗೂ ಮತ್ತು ತಮಿಳುನಾಡಿಗೂ ರಾಜಿ ಮಾಡಿಸ್ಬೇಕು. ನೀವು ತಗೊಳ್ಳೋವಂಥ ಪಾಲು ನೀವು ತಗೊಳ್ಳಿಯಪ್ಪ, ನಮಗೆ ಕೊಡೋ ಪಾಲು ನಮಗೆ ಕೊಡಿ. ನಮಗೆ ಅವ್ರು ನಮ್ಮ ಪಾಲನ್ನು ಕೊಟ್ಟರೆ 60 TMCಗಿನ ಹೆಚ್ಚು ನೀರು ಬರ್ತದೆ, ಜೊತೆಗೆ ಕರೆಂಟ್ ಕೂಡ ಉತ್ಪಾದನೆ ಮಾಡ್ಬೋದು. ಇವತ್ತೇನು ಬೆಂಗಳೂರಿನಲ್ಲಿ ಇವತ್ತು ಆಕಾರ ಇದ್ದಿದೆ ಕುಡಿಯೋ ನೀರಿಗೆ 1.5 ಕೋಟಿ ಮಿಕ್ಕಿ ಜನ ಇದ್ದಾರಲ್ಲಿ, ಫ್ಯೂಚರ್ ಪ್ಲ್ಯಾನ್ ಇಲ್ಲ ನಮ್ಮ ವ್ಯವಸ್ಥೆಗಳಿಗೆ, ಮುಂದಿನ ಬದುಕಿ ಗೊತ್ತಿಲ್ಲ. ಅಲ್ಲಿ ಕುಡಿಯೋ ನೀರಿಗೆ ಒಂದು ಶಾಶ್ವತ ಪರಿಹಾರವನ್ನು ನಾವು ಕಂಡುಹಿಡಿಬೋದು. ದೇವರ ಮುಂದೆ ಹೇಳ್ತೇನೆ, ಅದನ್ನು ಮುಂದುವರಿಸ್ಕೊಂಡು ಹೋಗಲಿ. ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಸನ್ನಿಧಿ ಮುಂದೆ ಅದನ್ನು ಮುಂದುವರಿಸ್ಕೊಂಡು ಹೋಗಲಿ. ಯಾವುದೇ ರಾಜಕಾರಣಿಗಳು ಇವತ್ತು ನಮ್ಮ ಶಿರಾ ತಾಲೂಕಿಗೆ ಇವತ್ತು ಕಷ್ಟ ನೀರು ಕೊಡಿಸೋದು, ಅದನ್ನು ಪೂಜ್ಯ ದೇವರು ಅದನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತಲ್ಲ. ಆದರೂ ನಾನಾದರೂ ಆ ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತಾ ಮತ್ತೆ ಅದನ್ನು ಮುಂದುವರಿಸಿ ಹೇಳ್ತೀನಿ. ನಾನಾದರೂ ಅಷ್ಟೇ, ಇವತ್ತು ನಾನು ಒಂದೇ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ನಮ್ಮ ಬುದ್ಧಿಯವರ ಮುಂದುಗಡೆ. ಇವತ್ತು ನಾವೆಲ್ಲ ಸಹಾಯ ತಾಣ್ತೀವಿ, ಬುದ್ಧಿಯವರ ಮುಂದೆ ಬಂದು ನಮಗೆ ರಾಜಕಾರಣದಲ್ಲಿ ಸಹಾಯ ಕೇಳ್ತೀವಿ, ಮತ್ತು ಎಜುಕೇಷನ್ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸೇರಿಸೋದಕ್ಕೆ ಸಹಾಯ ಕೇಳ್ತೇವೆ. ನಮಗೇನೇ ತೊಂದರೆ ಆದಾಗ ನಮ್ಮ ಮಠದಲ್ಲಿ ಬಂದು ನಾವು ಸಹಾಯ ಕೇಳ್ತೇವೆ. ನಮ್ಮ ಮಠಕ್ಕೆ ಎಲ್ಲ ಒಂದು ಕಡೆ ಒಂದು ತೊಂದರೆ ಆದಾಗ ನಾವೆಲ್ಲ ಇವತ್ತು ನಮ್ಮ ಮುಖಂಡರುಗಳು ವೇದಿಕೆಯ ಮೇಲಿದ್ದೇವೆ. ಇವತ್ತು ಎಲ್ಲ ತಾಲೂಕು ಅವರನ್ನು ಸ್ಮರಿಸಿ ನಾವು ಸನ್ಮಾನವನ್ನು ನಡೀಬೇಕು ಅಂತಕ್ಕಂಥದ್ದು. ಇವತ್ತು ಮಠಗಳಲ್ಲಿ ಸತ್ಸಂಗ ಅಂತಕ್ಕಂಥದ್ದು ಮಾಡ್ತಾರೆ. ಏಕೆಂತೇಳಿ ಸತ್ಸಂಗದಲ್ಲಿ ನಾವೆಲ್ಲರೂ ಕೂಡ ಭಕ್ತಾದಿಗಳಲ್ಲಿ ಬಂದು ಭಾಗವಹಿಸಿ ಗುರುವಿನ ಜೊತೆಯಲ್ಲಿ ಆಚಾರ ವಿಚಾರಗಳು ಅವರು ಹೇಳ್ಕೊಡ್ತಕ್ಕಂಥ ವಿಚಾರ ವಿನಿಮಯಗಳನ್ನು ನಾವೆಲ್ಲ ಕೂಡ ಕೇಳ್ಕೊಳ್ತಕ್ಕಂಥದ್ದು. ಸತ್ಸಂಗ ಅಂತಕ್ಕಂಥದ್ದು ಸತ್ಯದ ಮಾರ್ಗವನ್ನು ಅನುಸರಿಸುವ ಸಂಘವನ್ನು ಗಳಿಸಿ ಬಂದವರ ಸತ್ಸಂಗ ಅಂತಕ್ಕಂಥದ್ದು ಹೇಳ್ತಿದ್ದಾರೆ. ಯಾಕೆಂದ್ರೆ ಸತ್ಯದ ಮಾರ್ಗವನ್ನು ಅನುಸರಿಸಿ ಅದನ್ನು ಬೋಧನೆ ಮಾಡತಕ್ಕಂಥದ್ದು ಗುರು. ಅದರಿಂದ ಗುರುವಿಗೆ ಎಲ್ಲರೂ ಕೂಡ ಪ್ರಾಚೀನ ಭಾರತ ಕಾಲದಿಂದ ಈ ಒಂದು ಆಲೋಚನೆವರೆಗೂ ವಿಶೇಷ ಇವತ್ತು ಗುರುಗಳು ಯಾವಾಗ